ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವುಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 10ನೇ ತರಗತಿ ಕನ್ನಡ ಮಾಧ್ಯಮದಕ್ಕೆ ಆಲ್ರೆಡಿ 2 ವೀಡಿಯೋಸ್ಗಳನ್ನು ನೋಡಿದ್ದೇವೆ. ಈ ದಿನ ನಾವು ಮಾಡ್ತಾ ಇರುವಂಥದ್ದು 3ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ನಾವು ನಕ್ಷೆಗಳ ಬಗ್ಗೆ ತಿಳ್ಕೊಂಡ್ವಿ. 2ನೇ ವಿಡಿಯೋದಲ್ಲಿ ಆದೇಶ ವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಏನನ್ನು ಕಲಿತಾ ಇದ್ದೀವಿ ಅಂತಂದರೆ ವಿದ್ಯಾರ್ಥಿಗಳೇ, ವರ್ಜಿಸುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆದೇಶ ವಿಧಾನ ಅಥವಾ ವರ್ಜಿಸುವಂಥ ವಿಧಾನವನ್ನು ಏನು ಮಾಡ್ತಿದ್ದಾರೆ ಅಂತಂದರೆ 2 ಅಂಕಗಳಿಗೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. 2 ಸಮೀಕರಣಗಳನ್ನಾದರೂ ಕೊಟ್ಟು ಕೇಳ್ಬೋದು, ಅಥವಾ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಕೇಳಿದರೆ 3 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇದೆ. ಗೊತ್ತಾಯ್ತಾ? ಎಷ್ಟು ಮಾರ್ಕ್ಸಿಗೆ 3 ಅಂಕಗಳಿಗೆ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ 2 ಅಂಕಗಳ ಪ್ರಶ್ನೆಗೆ ವರ್ಜಿಸುವಂಥ ವಿಧಾನ ಅತ್ಯಂತ ಸುಲಭವಾಗಿರುವಂಥ ವಿಧಾನ. ಈ ವಿಧಾನವನ್ನು ನಾವೇನು ಮಾಡಬೇಕು ಅಂತಂದರೆ ಕಲಿತಾ ಹೋಗಬೇಕು. ಗೊತ್ತಾಯ್ತಾ? ಹೇಳ್ತಾ ಇರೋದು ಇವತ್ತು ಕಲಿತಾ ಇರುವಂಥದ್ದು ವರ್ಜಿಸುವಂಥ ವಿಧಾನ. ಓಕೆ, ಈ ವರ್ಜಿಸುವಂಥ ವಿಧಾನದಲ್ಲಿ ನಾವು ಮುಖ್ಯವಾಗಿ ಏನೇನು ಕಲಿತಾ ಇದ್ದೀವಿ ಅಂತಂದರೆ, ಫಸ್ಟು ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೇಗೆ ಬಿಡಿಸುವಂಥದ್ದು ನೋಡಿ. ವರ್ಜಿಸುವ ವಿಧಾನದಲ್ಲಿ ಒಂದು ಉದಾಹರಣೆ ಲೆಕ್ಕವನ್ನು ನೋಡ್ತಾ ಹೋಗೋಣ. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ 9:7. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ 9:7 ಮತ್ತು ಅವರ ಖರ್ಚುಗಳ ಅನುಪಾತ 4:3. ಪ್ರತಿಯೊಬ್ಬರೂ ಕೂಡ ತಿಂಗಳಿಗೆ ರು 2,000 ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಕ್ಕಳೇ, ಈಗ ನೋಡ್ಕೊಳ್ಳಿ, ಇಲ್ಲಿ ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಇಬ್ಬರು ವ್ಯಕ್ತಿಗಳ ಆದಾಯಗಳ ಅನುಪಾತ ಎಷ್ಟಿದೆ ಅಂತಂದರೆ 9:7 ಇದೆ. ಮತ್ತು ಅವರ ಖರ್ಚುಗಳ ಅನುಪಾತ ಕೂಡ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತಂದರೆ 4:3 ಇದೆ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಅವರಿಬ್ಬರೂ ಕೂಡ ತಿಂಗಳಿಗೆ 2,000 ರೂಪಾಯಿನ ಉಳಿತಾಯ ಮಾಡ್ತಾಯಿದ್ದಾರೆ. ಈಗ ಅವರಿಬ್ಬರ ನಾವು ಉಳಿತಾಯವನ್ನು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನೋಡ್ಕೊಳ್ಳಿ, ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದಾರಲ್ಲ, ಆ ಇಬ್ಬರು ವ್ಯಕ್ತಿಗಳ ಆದಾಯವನ್ನು ನಾವು 9:7 ಅಂತ ಅನುಪಾತ ಕೊಟ್ಟಿದ್ದಾರೆ. ಅದನ್ನು 9x ಮತ್ತು 7x ನಿಂದಲೂ ಖರ್ಚುಗಳನ್ನು ಏನು ಕೊಟ್ಟಿದ್ದಾರೆ 4:3 ಖರ್ಚುಗಳನ್ನು ಕ್ರಮವಾಗಿ 4y ಮತ್ತು 3y ಇಂದಲೂ ಸೂಚಿಸುತ್ತಲಾಗುತ್ತದೆ ಅಂತ ಸೂಚಿಸೋಣ ಅಂತ ಇದೆ. ಆಗ ದೊರೆಯುವಂಥ ಸಮೀಕರಣಗಳೇನು ಅಂತಂದರೆ, ಇಬ್ಬರು ಕೂಡ 2,000 ರೂಪಾಯಿಯನ್ನು ಉಳಿಸಿದ್ದಾರೆ. ನೋಡಿಲ್ಲಿ 9x ಆದಾಯ ದುಡಿತಿದ್ದಾರೆ, ಅದರಲ್ಲಿ 4x ಖರ್ಚು ಮಾಡ್ತಿದ್ದಾರೆ, 2,000 ಉಳಿಸ್ತಾ ಇದ್ದಾರೆ. ಇನ್ನೊಬ್ಬ 7x ಆದಾಯವನ್ನು ಗಳಿಸ್ತಿದ್ದಾನೆ, ಅದರಲ್ಲಿ -3y ಅನ್ನು ಖರ್ಚು ಮಾಡ್ತಿದ್ದಾನೆ, ಅವನು ಕೂಡ 2,000 ಉಳಿಸ್ತಾ ಇದ್ದಾನೆ. ಇಲ್ಲಿ ಸಮೀಕರಣ 9x - 4y = 2,000 ಸಮೀಕರಣ 1, 7x - 3y = 2,000 ಸಮೀಕರಣ 2. ಓಕೆನಾ? ಈಗ ಸಮೀಕರಣ 2 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ಸರಿದೂಗಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನೋಡಿಲ್ಲಿ ವೈನ ಸಹಗುಣಕಗಳನ್ನು ಸಮಗೊಳಿಸಬೇಕು. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಸಮೀಕರಣ 1ಅನ್ನು 3ರಿಂದ, ಸಮೀಕರಣ 2ಅನ್ನು 4ರಿಂದ ಗುಣಿಸ್ತಾ ಇದ್ದೀವಿ. ನೋಡಿ, ನಮಗೆ ಇರುವಂಥ ಸಮೀಕರಣ ಏನು, 9x - 4y = 2,000. ಸಮೀಕರಣ 1ಅನ್ನು 3ರಿಂದ ಗುಣಾಕಾರ ಮಾಡಿಕೊಡೋದು. ಸಮೀಕರಣ 2 ಇದೆಯಲ್ಲ, 7x - 3y = 2,000. ಸಮೀಕರಣವನ್ನು 4ರಿಂದ ಗುಣಾಕಾರವನ್ನು ಮಾಡಿಕೊಡುವಂಥದ್ದು. ಈಗ ನಾವು ಆ ಥರ ಗುಣಾಕಾರವನ್ನು ಮಾಡ್ಕೊತ ಹೋದರೆ ನಮಗೇನು ಬರುತ್ತೆ ಅಂತಂದರೆ ನೋಡಿಲ್ಲಿ 3 × 9 = 27x. ಓಕೆನಾ? 3 × 9 = 27x +× -, -, 4 × 3 = 12y = 2,000 × 3 ಅಂತಂದರೆ 6,000 ಬರುತ್ತೆ. ಅದನ್ನು ಸಮೀಕರಣ 3 ಅಂತ ಬರ್ಕೊತೀವಿ. ಅದಾದಮೇಲೆ ನೆಕ್ಸ್ಟು ಸಮೀಕರಣ 2ಅನ್ನು 4ರಿಂದ ಗುಣಾಕಾರ ಮಾಡ್ತಾಯಿದ್ದೀವಿ. 4 × 7 = 28x +, -, ಓಕೆನಾ? 3 × 4 = 12y = 2,000 × 4 ಅಂತಂದರೆ 8,000 ಬರುತ್ತೆ. ವಿದ್ಯಾರ್ಥಿಗಳೇ, ನಿಮ್ಗಾಗಲೇ ಗೊತ್ತಿದೆ, ಸಮೀಕರಣಗಳನ್ನು ಕಳೀತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸಮೀಕರಣ 2ಅನ್ನು ಸಮೀಕರಣ 1ರಿಂದ
ಕಳೀತಾ ಇದ್ದೀವಿ ಅಂತಂದರೆ, ಅಥವಾ ಸಮೀಕರಣ 3ರಿಂದ ಸಮೀಕರಣ 4ನ್ನು ಕಳೀತಾ ಇದ್ದೀವಿ ಅಂತಂದರೆ, ಯಾವ ಸಮೀಕರಣವನ್ನು ಕಳೀತಾ ಇದ್ದೀವೋ ಆ ಸಮೀಕರಣದ ನಾವು ಯಾವ ಸಮೀಕರಣವನ್ನು ಕಳೀತಾ ಇದ್ದೀವೋ ಆ ಸಮೀಕರಣದ ಚಿಹ್ನೆಗಳು ಏನಾಗ್ತವೆ ಅಂದರೆ ಬದಲಾವಣೆಯನ್ನು ಹೊಂದ್ತವೆ. ನಾವು ಯಾವ ಸಮೀಕರಣವನ್ನು ಕಳೀತಾ ಇದ್ದೀವೋ ಆ ಸಮೀಕರಣದ ಚಿಹ್ನೆಗಳು ಏನಾಗ್ತವೆ, ಬದಲಾವಣೆಯನ್ನು ಹೊಂದ್ತವೆ. ನೋಡಿ, +28 ಇರೋದು ಏನಾಗುತ್ತೆ, -28 ಆಗುತ್ತೆ. -12y ಇರೋದು +12y ಆಗುತ್ತೆ. ಹಾಗೆ ನೋಡಿ, +8000 ಇರುವಂಥದ್ದು -8000 ಆಗುತ್ತೆ. ಈಗ ನೋಡಿ, +12y -12y ಕ್ಯಾನ್ಸಲ್ ಆಗುತ್ತೆ. ಇದು ಅಂದರೆ -28xಲ್ಲಿ +27xನ್ನು ಕಳೆದ್ರೆ ಇನ್ನು -1x ಉಳಿಯುತ್ತೆ. -8000ದಲ್ಲಿ +6000 ಕಳೆದ್ರೆ ಇನ್ನು -2000 ಉಳಿಯುತ್ತೆ. ದೇರ್ಫೋರ್ x -2 ಕಡೆ ಕ್ಯಾನ್ಸಲ್ ಆಗುತ್ತೆ. x 2000. ಅರ್ಥ ಇದೆಯಲ್ಲ? ಈಗ x 2000 ಇದು ವರ್ಜಿಸುವಂಥ ವಿಧಾನ. ಅಂದರೆ ವರ್ಜಿಸುವ ವಿಧಾನ ಅಂತಂದರೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಸಮಗೊಳಿಸಿ ಆ ಚರಾಕ್ಷರವನ್ನು ಇಲ್ಲಿ ಗೊತ್ತಾಯ್ತು ವರ್ಜಿಸುವಂಥದ್ದು ಅಂತಂದರೆ ಕಳೆದುಹಾಕುವಂಥದ್ದು. ಆ ಸಮೀಕರಣವನ್ನು ನಾವು ಡೈರೆಕ್ಟಾಗಿ ಕಳೆಯುವಂಥ ವಿಧಾನ ಏನಿದೆಯಲ್ಲ, ಇದನ್ನು ನಾವು ವರ್ಜಿಸುವ ವಿಧಾನ ಅಂತ ಕರಿತೀವಿ. ಯಾವುದಾದ್ರು ಒಂದು ಸಮೀಕರಣವನ್ನು ಸಮಗೊಳಿಸ್ಬಿಟ್ಟು ಅದನ್ನ x ಅಥವಾ y ಯಾವುದಾದ್ರು ಎರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ಸಮಗೊಳಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಕಳೀತಾ ಇರ್ತೀವಿ. ಇದನ್ನು ವರ್ಜಿಸುವ ವಿಧಾನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? x 2000 ಅಂತ ಬಂದಿದೆ. x 2000 ಅಂತ ಆದಮೇಲೆ ಇದು x 2000 ಎನ್ನುವುದನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡ್ತಾಯಿದ್ದೀವಿ. ಸಮೀಕರಣ 1 27, ಸಮೀಕರಣ 1 9x - 4y 2000. ನೋಡ್ಕೊಳ್ಳಿ, ಇಲ್ಲಿ 9 × x ಬೆಲೆ 2000 -4y 2000. ಓಕೆನಾ? ನೆಕ್ಸ್ಟ್ ಇದನ್ನು ಗುಣಾಕಾರ ಮಾಡಿಕೊಂಡ್ರೆ 9 2 18, 18 ಅಂದರೆ 18000 ಆಯಿತು. ಮೈನಸ್ ಈಗ ಈ +2000 ಈ ಕಡೆ ತೊಗೊಂಡಿದ್ದೀವಿ, -2000 ಆಯಿತು, 4y ಆಯಿತು. ದೇರ್ಫೋರ್ ಈಗ 18000ದಲ್ಲಿ 2000ವನ್ನು ಕಳೆಯೋಣ. 18000ದಲ್ಲಿ 2000ವನ್ನು ಕಳೆದ್ರೆ ಇನ್ನು 16000 ಬರುತ್ತೆ. 16000 4y ಆಯಿತು. ದೇರ್ಫೋರ್ 4y 16000. y ಏನಾಗುತ್ತೆ ಅಂದರೆ 16000 / 4 ಆಗುತ್ತೆ. 4 4 16, ಎಷ್ಟು 0 ಇದೆ, 3 0 ಇದೆ, ದಟ್ ಈಸ್ 4000 ಉಳೀತು. ದೇರ್ಫೋರ್ y 4000 ಆಯಿತು. ಆದ್ದರಿಂದ ಇಲ್ಲಿ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವನ್ನು ನೋಡಿದ್ರೆ ಒಬ್ಬರದು ಎಷ್ಟಿದೆ, 9x ಅಂದರೆ 9 2 18, 18000. ಇನ್ನೊಬ್ರದ್ದು ಎಷ್ಟಿದೆ, 7x ಅಂದರೆ 14000. ಗೊತ್ತಾಯ್ತಾ ಹೇಳ್ತಿರೋದು? ಹೀಗೆ ಈ ಮೇಲೆ ನೀಡಿದ ಉದಾಹರಣೆಗಳನ್ನು ಬಿಡಿಸಲು ನಾವು ಉಪಯೋಗಿಸುವಂಥ ವಿಧಾನವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ವರ್ಜಿಸುವ ವಿಧಾನ ಅಂತ ಕರಿತೀವಿ. ಈ ಥರ ಏನು ಮಾಡ್ತೀವಲ್ವಾ, ಈ ವಿಧಾನವನ್ನು ನಾವು ಏನಂತ ಕರಿತೀವಿ, ವರ್ಜಿಸುವ ವಿಧಾನ ಅಂತ ಕರಿತೀವಿ. ಯಾಕೆ ಅಂತಂದರೆ ಒಂದು ಚರಾಕ್ಷರವನ್ನು ಮೊದಲು ವರ್ಜಿಸಿ ಒಂದೇ ಚರಾಕ್ಷರದ ರೇಖಾತ್ಮಕ ಸಮೀಕರಣವನ್ನು ನಾವು ಪಡೆಯುವಂಥ ಒಂದು ವ್ಯವಸ್ಥೆ ಇದು. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದೇ ಚರಾಕ್ಷರದ ರೇಖಾತ್ಮಕ ಸಮೀಕರಣವನ್ನು ನಾವು ಪಡಿತಾ ಹೋಗ್ತೇವೆ. ನೆಕ್ಸ್ಟ್ ಮೇಲಿನ ಉದಾಹರಣೆಯಲ್ಲಿ ನಾವು y-ಯನ್ನು ವರ್ಜಿಸಿದೆವು, ಆಗ ನಾವು x-ಅನ್ನು ಕೂಡ ವರ್ಜಿಸಬಹುದಿತ್ತು. ಇದೇ ರೀತಿಯಲ್ಲೂ ಕೂಡ ನಾವು x ಅಥವಾ y ಯಾವುದನ್ನು ಒಂದನ್ನು ಸಮ ಮಾಡ್ಕೊಂಡು ವರ್ಜಿಸಬಹುದು. ಈ ಒಂದು ವಿಧಾನವನ್ನು ನಾವು ಏನಂತ ಕರಿತೀವಿ ಅಂತಂದರೆ ವರ್ಜಿಸುವ ವಿಧಾನ ಅಂತ ಕರಿತೀವಿ ವಿದ್ಯಾರ್ಥಿಗಳು. ನೆಕ್ಸ್ಟು ವರ್ಜಿಸುವ ವಿಧಾನವನ್ನು ಉಪಯೋಗಿಸಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಾಧ್ಯವಿರುವ ಎಲ್ಲ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತಿದೆ. ನೋಡಿ, 2x + 3y 8 ಸಮೀಕರಣ 1, 4x + 6y 7 ಸಮೀಕರಣ 2. ಇಲ್ಲಿ ಎಕ್ಸ್ನ ಸಹಗುಣಕಗಳನ್ನು ಸಮಗೊಳಿಸೋಣ. ಎಕ್ಸ್ ಅಥವಾ ಯಾವುದಾದ್ರೂ ನೀವು ಸಮಗೊಳಿಸ್ಕೋಬೋದು. ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸಮೀಕರಣ 1ನ್ನು 2ರಿಂದ ಗುಣಿಸಬೇಕು. ನೋಡಿ, ಸಮೀಕರಣ 1 ಏನಿದೆ, 2x + 3y 8 ಇದೆ. ಸಮೀಕರಣ 4x ಇದೆಲ್ಲ, ಇದು ಸಮೀಕರಣ 1ನ್ನು 2ರಿಂದ ಗುಣಿಸಿದ್ರೆ 4x ಬರುತ್ತೆ. ಅಲ್ಲಿ ಎಕ್ಸನ್ನು ನಾವು ಸಮಗೊಳಿಸಿದಂಗೆ ಆಗುತ್ತೆ. ದೇರ್ಫೋರ್ ಇವಾಗ 2ರಿಂದ ಗುಣಿಸಿದ್ರೆ ನಮ್ಗೆ ಏನಾಗುತ್ತೆ ಅಂತಂದರೆ 4x + 6y 16 ಬರುತ್ತೆ. ಅದೇ ಥರ ನೆಕ್ಸ್ಟು 4x + 6y 16 ಬಂತು. ಎರಡನೇ ಸಮೀಕರಣ ಏನಿದೆ ಅಂತಂದರೆ 4x + 6y 7 ಇದೆ. ಸಮೀಕರಣ 1 ಮತ್ತು 2ನ್ನು ಕಳೆದಾಗ ಇಲ್ಲಿ ಏನಾಗುತ್ತೆ, +4x ಇರೋದು -4x ಆಗುತ್ತೆ. ಇಲ್ಲಿ +6y ಇರೋದು -6y ಆಗುತ್ತೆ. ಇಲ್ಲಿ +7 ಇರೋದು -7 ಆಗುತ್ತೆ. ಹಾಗೇನಾಗುತ್ತೆ ನೋಡಿ, +4x -4x ಕ್ಯಾನ್ಸಲು, +6y -6y ಸಾಲ್ವ್, 0 = 9 ಬರುತ್ತೆ. 16ರಲ್ಲಿ 7ನ್ನು ಕಳೆದ್ರೆ 9 ಆಗುತ್ತೆ. ಇಲ್ಲಿ 0 ಅನ್ನೋದು 9 ಎಂಬುದು ಒಂದು ಅಸಂಬದ್ಧ ಹೇಳಿಕೆ. ಆದ್ದರಿಂದ ಈ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇಲ್ಲ. ಈ ಸಮೀಕರಣಗಳಿಗೆ ಏನಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಇರೋದಿಲ್ಲ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆ,
2 ಅಂಕೆಗಳ ಒಂದು ಸಂಖ್ಯೆಗೆ ಅದರ ಅಂಕೆಗಳನ್ನು ಪರಸ್ಪರ ಬದಲಾಯಿಸಿದಾಗ ಸಿಗುವ ಇನ್ನೊಂದು ಸಂಖ್ಯೆಯನ್ನು ಕೂಡಿದಾಗ ದೊರೆಯುವ ಮೊತ್ತ 66. ಆ ಅಂಕೆಗಳಿಗಿರುವ ವ್ಯತ್ಯಾಸವು 2 ಆಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಂತಹ ಎಷ್ಟು ಸಂಖ್ಯೆಗಳಿವೆ? ಇದು ಪ್ರಶ್ನೆ. ವಿದ್ಯಾರ್ಥಿಗಳು, 2 ಅಂಕೆಗಳ ಒಂದು ಸಂಖ್ಯೆಗೆ 2 ಅಂಕೆಗಳ ಸಂಖ್ಯೆಗಳು ಅಂದರೆ ಗೊತ್ತಿದೆ ನಮಗೆ. 2 ಅಂಕೆಗಳ ಸಂಖ್ಯೆಗಳು 10ರಿಂದ ಸ್ಟಾರ್ಟ್ ಆಗಿಬಿಟ್ಟು 99ವರೆಗೂ ಹೋಗುತ್ತೆ. ಅವು 2 ಅಂಕೆಗಳ ಸಂಖ್ಯೆ. ಗೊತ್ತಾಯ್ತಾ? ಅಂಥ 2 ಅಂಕೆಗಳ ಸಂಖ್ಯೆಗೆ ಪರಸ್ಪರ ಬದಲಾವಣೆ ಮಾಡಿದಾಗ ಸಿಗುವಂಥ ಸಂಖ್ಯೆಯನ್ನು ಕೂಡಿದಾಗ ನಮಗೆ 66 ಬರುತ್ತೆ. ಮೊತ್ತ ನೋಡಿ, ಇಲ್ಲಿ 2 ಅಂಕೆಗಳ ಸಂಖ್ಯೆಯನ್ನು ನಾವೇನು ಮಾಡ್ತೀವಿ ಅಂದರೆ ಬಿಡಿ 100, ಬಿಡಿ 10, 100, 1000 ಹಿಂಗೆ ತೊಗೊತೀವಲ್ವಾ. ಅಲ್ಲಿ ಬಿಡಿ ಮತ್ತು 10 ತಗೋಬೇಕು. ಫಸ್ಟು ಬಿಡಿನಲ್ಲಿ ವೈ, ನೆಕ್ಸ್ಟ್ ಎಕ್ಸನ್ನು ಬರ್ಕೊಂಡ್ರೆ ಅದು 10x + y ಆಗುತ್ತೆ. ಆ ಥರ 2 ಅಂಕೆಗಳ ಸಂಖ್ಯೆ ಏನಾಗುತ್ತೆ ಅಂತಾರೆ 10x + y ಆಯಿತು. ನೆಕ್ಸ್ಟ್ ಅಂಕೆಗಳನ್ನು ಬದಲು ಮಾಡಿದಾಗ ಏನಾಗುತ್ತೆ ಅಂತಂದರೆ 10y + x ಆಗುತ್ತೆ. ಇದು ಗೊತ್ತಿರುವಂಥ ವಿಚಾರ. ನೋಡಿ, ಈ ಅಂಕೆಗಳನ್ನು 2 ಅಂಕೆಗಳ ಒಂದು ಸಂಖ್ಯೆಗೆ ಅದರ ಅಂಕೆಗಳನ್ನು ಪರಸ್ಪರ ಬದಲಾಯಿಸಿದ್ದೀವಿ. 10y + x ಆಗಿದೆ. ಗೊತ್ತಾಗುತ್ತೆ? ಸಿಗುವ ಇನ್ನೊಂದು ಸಂಖ್ಯೆಯನ್ನು ಕೂಡಿದಾಗ ನೋಡಿ 10x + y + 10y + x ಇವೆರಡನ್ನ ಕೂಡಿದಾಗ ನಮಗೇನಾಗುತ್ತೆ ಅಂದರೆ 66 ಬರುತ್ತೆ ಮೊತ್ತ. ಗೊತ್ತಾಯ್ತು? ಇವಾಗ ಅದೇನಾಯಿತು, 11x + 11y = 66 ಬರುತ್ತೆ. ಕೂಡಿ 10x + x 11x, y + 10y 11y = 66. ಈಗ ನಾವು ಈ ಸಮೀಕರಣ 11ರಿಂದ ಭಾಗಿಸಿದಾಗ ನಮ್ಗೆ ಏನು ಬರುತ್ತೆ ಅಂದರೆ x + y = 6 ಬರುತ್ತೆ. ಸಮೀಕರಣ 1 ಅಂತ ಕೊಡ್ತೀವಿ. ನೆಕ್ಸ್ಟ್ ಮುಂದಕ್ಕೆ ಏನು ಮಾಡಿದ್ದಾರೆ ಅವರು, ಆ ಅಂಕೆಗಳ ವ್ಯತ್ಯಾಸವು 2 ಆಗಿದ್ದರೆ ಆ ಸಂಖ್ಯೆಗಳಿರುವ ಅಂಕೆಗಳ ವ್ಯತ್ಯಾಸ x - y = 2, ಸಮೀಕರಣ 2. 1ರಿಂದ ಸಮೀಕರಣ 2 ಕಳೆದಾಗ x + y = 6, ಸಮೀಕರಣ 1. ನೆಕ್ಸ್ಟು x - y = 2, ಸಮೀಕರಣ 2. ಇವೆರಡನ್ನ ಕಳೆದಾಗ ಏನಾಗುತ್ತದೆ, x ಕ್ಯಾನ್ಸಲ್ ಆಗುತ್ತೆ, ಇದು +y ಆಗುತ್ತೆ. ಅವಾಗ 2y = 4 ಬರುತ್ತೆ. y = 2. y ಏನಾಯಿತು 2 ಬರುತ್ತೆ. therefore y = 2 ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ x + 2 = 6 ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ x +2 ಇಂದ ಈ ಕಡೆ ತೊಗೊಂಬನ್ನಿ, ಆಗ ವರ್ಗಾವಣೆಯನ್ನು ಮಾಡ್ಕೊಳ್ಳಿ. ಆಗ +2 ಏನಾಗುತ್ತೆ ಅಂದರೆ -2 ಆಗುತ್ತೆ. x = 6 - 2, ಆಗ x = 4 ನಿಮ್ಗೆ ಉತ್ತರ ಬರುತ್ತೆ. ಆದ್ದರಿಂದ ಆ ಸಂಖ್ಯೆಗಳು ಯಾವ್ಯಾವು ಅಂತಂದರೆ 10x + y = 10 × 4 + 2 42. 2 ಸಂಖ್ಯೆಗಳು ಏನಾಗಿರ್ತದೆ, 42 ಮತ್ತು 24 ಆಗಿರುತ್ತೆ. 42 ಮತ್ತು 24 ಗೊತ್ತಾಯ್ತಾ ಹೇಳ್ತಿರೋದು? 42 ಮತ್ತು 24. ನೆಕ್ಸ್ಟು, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಮಾಡ್ಕೊಳ್ಳಿ. ಆದೇಶ ವಿಧಾನಗಳಿಂದಲೂ ಕೂಡ ಬಿಡಿಸ್ಬೋದು, ಸಾಕು ವರ್ಜಿಸುವ ವಿಧಾನ. ನೋಡಿ, ಇಲ್ಲಿ x + y = 5 ಮತ್ತು 2x - 3y = 4. ಈ ಸಮೀಕರಣವನ್ನು ಬಿಡಿಸ್ತಾ ಹೋಗಬೇಕು. ನೋಡಿ, ಸಮೀಕರಣ 1 ಏನು, x + y = 5. ಸಮೀಕರಣ 2 2x - 3y = 4. ನಾವಿಲ್ಲಿ ಏನು ಮಾಡಬೇಕು, x ಅಥವಾ y ಯಾವುದಾದ್ರೂ ಒಂದನ್ನು ಸಮಗೊಳಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಎಕ್ಸ್ನ ಸಹಗುಣಕಗಳನ್ನು ಸಮಗೊಳಿಸ್ಬೇಕು. ಅದಕ್ಕಾಗಿ ಸಮೀಕರಣ 1 ಏನು ಮಾಡ್ತಿದ್ದೀನಿ ಅಂತಂದರೆ 2ರಿಂದ ಗುಣಿಸ್ತಾ ಇದ್ದೀನಿ. ಅವಾಗ 2x ಬರುತ್ತೆ. ಗೊತ್ತಾಗುತ್ತಾ ಹೇಳ್ತಿರೋದು? 2x ಬರುತ್ತೆ. therefore ಇವಾಗ 2x + 2y = 10 ಬರುತ್ತೆ. ಸಮೀಕರಣ 3. ಓಕೆ, ಸಮೀಕರಣ 3ರಿಂದ ಸಮೀಕರಣ 2 ಕಳೆಯೋಣ. ಸಮೀಕರಣ 3ರಿಂದ ಸಮೀಕರಣ 2 ಕಳೀತಾ ಹೋಗೋಣ. ಆಗೇನು ಬರುತ್ತೆ ನಮಗೆ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ 2x + 2y = 10. ಇದು ಸಮೀಕರಣ 3. ಸಮೀಕರಣ 2 2x - 3y = 4. ಸಮೀಕರಣ 2. ಇವಾಗ ಸಮೀಕರಣ 2ರ ಚಿಹ್ನೆಗಳು ಏನಾಗ್ತವೆ ಅಂದರೆ ಬದಲಾವಣೆಯನ್ನು ಹೊಂದ್ತಾ ಹೋಗ್ತವೆ. ಇಲ್ಲಿ -+2x ಅಂತಿದೆ, ಅದೇನಾಗುತ್ತೆ -2x ಆಗುತ್ತೆ. ಇಲ್ಲಿ -3y ಇರೋದು +3y ಆಗುತ್ತೆ. ಇಲ್ಲಿ ಪ್ಲಸ್ ಏನಿಲ್ಲ ಪ್ಲಸ್ ಚಿಹ್ನೆ ಇರುತ್ತೆ, +4 ಹೋಗ್ಬಿಟ್ಟು -4 ಆಗುತ್ತೆ. ಇವಾಗ +2x -2x ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಇವಾಗ 2y + 3y ಏನಾಗುತ್ತೆ ಅಂದರೆ 5y ಆಗುತ್ತೆ. 5y 10ರಲ್ಲಿ 4 ಕಳೆದು 6 ಉಳಿಯುತ್ತೆ. 5y = 6. therefore y ಏನಾಗುತ್ತೆ ಅಂದರೆ 6/5 ಆಗುತ್ತೆ. y = 6/5 ಆಗುತ್ತೆ. ಇವಾಗ y = 6/5 ಎಂಬುದನ್ನು ಸಮೀಕರಣ 1ರಲ್ಲಿ ನಾವು ಆದೇಶವನ್ನು ಮಾಡಿದಾಗ ನಮಗೇನು ಬರುತ್ತೆ ಅಂತಂದರೆ x + 6/5 = 5 ಬರುತ್ತೆ.
ಇವಾಗ ನಾವು ಲಾಸವನ್ನು ಕಂಡಿಡ್ಕೊಂಡ್ರೆ 1 ಮತ್ತು 5ಕ್ಕೆ 5 ಲಾಸ ಬರುತ್ತೆ. ಓಕೆ, 5 ಇಂಟು ಎಕ್ಸು 5x ಪ್ಲಸ್ 6 = 5 25 ಬರುತ್ತೆ. 5x ಪ್ಲಸ್ 6 = 25. ದೇರ್ಫೋರ್ 5x ಈ ಪ್ಲಸ್ 7 ಈ ಕಡೆ ತಗೊಂಬಂದರೆ -6 ಆಗುತ್ತೆ. 5x 19 ಆಗುತ್ತೆ. ದೇರ್ಫೋರ್ x 19/5. ಆದ್ದರಿಂದ ಉತ್ತರ ಏನಾಗುತ್ತೆ ಅಂದರೆ x 19/5 ಮತ್ತು y 6/5. ಇದು ಸರಿಯಾದಂಥ ಉತ್ತರ. ಇವುಗಳ ನೆಕ್ಸ್ಟು ಪ್ರಶ್ನೆ, 3x + 4y 10 ಮತ್ತು 2x - 2y 2. ನೋಡಿ, 3x + 4y 10 ಮತ್ತು 2x - 2y 2. ಈ ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಪ್ರಶ್ನೆ. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ. ವಿದ್ಯಾರ್ಥಿಗಳು, ನೀವು ಕೂಡ ಇದನ್ನು FA1ನಲ್ಲೂ ಕೂಡ ಇದೇ ಥರ ಒಂದು ಪ್ರಶ್ನೆ ಇದೆ. ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇವೇ ಪ್ರಶ್ನೆಗಳನ್ನು ಮತ್ತೆ ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನನಗೆ ಮೊದಲನೇ ಸಮೀಕರಣವನ್ನು ಬರ್ಕೊಳ್ಳಿ. ಸಮೀಕರಣ 1 ಏನು ಅಂತಂದರೆ 3x + 4y 10 ಸಮೀಕರಣ 1. ಎರಡನೇ ಸಮೀಕರಣ 2x - 2y 2 ಸಮೀಕರಣ 2. ಇಲ್ಲಿ y ನ ಸಹಗುಣಕಗಳನ್ನು ಸಮಗೊಳಿಸಬೇಕು. y ಯ ಸಹಗುಣಕಗಳನ್ನು ಏನು ಮಾಡಬೇಕು? ಸಮಗೊಳಿಸಬೇಕು. ಅದಕ್ಕಾಗಿ ಸಮೀಕರಣ 2ನ್ನು 2ರಿಂದ ಗುಣಿಸ್ತಾ ಇದ್ದೀವಿ. ಗೊತ್ತಾಯ್ತು? ಸಮೀಕರಣ 2ನ್ನು 2ರಿಂದ ಗುಣಿಸ್ತಾ ಇದ್ದೀವಿ. y ನ ಸಹಗುಣಕಗಳನ್ನು ಸಮಗೊಳಿಸ್ತಾ ಇದ್ದೀವಿ. 2ರಿಂದ ಗುಣಿಸ್ತಾ ನಮಗೇನು ಬರುತ್ತೆ ಅಂತಂದರೆ, ಓಕೆ, ನಮಗೆ 2x - 2y 2 ಇದೆ ಅಲ್ವಾ? ಸಮೀಕರಣ 2 ಇಂಟು 2 ಮಾಡಿದಾಗ ನಮಗೆ 4x 2 4x ಪ್ಲಸ್ ಇಂಟು ಮೈನಸ್ 2 4 ಇಂಟು y 4y 2 4 ಬರುತ್ತೆ. ನೋಡಿ, ಸಮೀಕರಣ 1 ಮತ್ತು 3 ಕೂಡಿದಾಗ, ಇಲ್ಲಿ ಕೂಡ್ತಾ ಇದ್ವಿ, ಕೂಡಿದಾಗ ಯಾವುದೇ ಚಿಹ್ನೆಗಳು ಬದಲಾವಣೆ ಆಗೋದಿಲ್ಲ. ನೋಡಿ, 3x + 4y 10 ಸಮೀಕರಣ 1. ಸಮೀಕರಣ 3 ಏನಪ್ಪ ಅಂತಂದರೆ 4x - 4y 10. ಇಲ್ಲಿ ಕೂಡಿದಾಗ ಯಾವುದೇ ಬದಲಾವಣೆ ಆಗೋಲ್ಲ. ಹಾಗೇನಾಗುತ್ತೆ ಅಂತಂದರೆ -4y + 4y ಕ್ಯಾನ್ಸಲ್ ಆಗುತ್ತೆ. ಅದನ್ನು ನಾವು ಕಳೆದಿದ್ರೆ ಇಲ್ಲಿ ಚಿಹ್ನೆಗಳು ಬದಲಾವಣೆ ಆಗ್ತಿದ್ವು. ಕೂಡ್ತಾ ಇದ್ದೀವಿ, ಯಾವುದೇ ಎರಡನೇ ಸಮೀಕರಣದ ಯಾವುದೇ ಚಿಹ್ನೆಗಳು ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಏನಾಗುತ್ತೆ? +4y -4y ಕ್ಯಾನ್ಸಲ್ ಆಗುತ್ತೆ. 3x + 4x ಎಷ್ಟಾಗುತ್ತೆ? ಅಲ್ಲಿಗೆ 7x = 10 + 4 14 ಆಗುತ್ತೆ. ಗೊತ್ತಾಯ್ತು? 3x + 4x 7x 7x 10 + 4 14. ದೇರ್ಫೋರ್ x ಏನಾಗುತ್ತೆ ಅಂತಂದರೆ, ಗೊತ್ತಾಯ್ತು? 7x 14 ಆದರೆ x 14/7 ಬರುತ್ತೆ. ಆಗ 7 ಅಂದರೆ 7 x 2 ಆಗುತ್ತೆ. x 2ನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಸಮೀಕರಣ 1 ಏನು ಅಂತಂದರೆ 3x + 4y 10. ಆವಾಗ 3 ಇಂಟು, ಗೊತ್ತಾಯ್ತು, 2 + 4y 10. ಆಗ 3 2 6 + 4y 10 ಆಗುತ್ತೆ. ಈಗ 4y ಈ +6 ಇಂದ ಈ ಕಡೆ ತೊಗೊಂಬನ್ನಿ, ವರ್ಗಾವಣೆಯನ್ನು ಮಾಡ್ಕೊಳ್ಳಿ. ಆಗ -6 ಆಗುತ್ತೆ. ಆಗ 4y 10 - 6 ಆಗುತ್ತೆ. ಈಗ 4y 4 ಬರುತ್ತೆ. y 4 / 4 4 ಭಾಗ ಮಾಡಿದಾಗ 1 ಬರುತ್ತೆ. ದೇರ್ಫೋರ್ y 1. ಆದ್ದರಿಂದ x 2 y 1 ಈ ಸಮೀಕರಣದ ಪರಿಹಾರಗಳು. ನೆಕ್ಸ್ಟು 3ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 3x - 5y - 4 0 ಮತ್ತು 9x 2y + 7 ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಪ್ರಶ್ನೆ ಇದೆ. ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಪ್ರಶ್ನೆ. ಓಕೆ, ವರ್ಜಿಸುವಂಥ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಇದೆ. ಇವುಗಳನ್ನು ಸಮೀಕರಣಗಳನ್ನು ಬರ್ಕೊಳ್ಳಿ. 3x - 5y - 4 0. ಆ ಸಮೀಕರಣವನ್ನು ವಿವರಣೆ ಮಾಡಿದಾಗ 3x - 5y 4 ಸಮೀಕರಣ 1. ಅದೇ ಥರ 9x 2y + 7, ಗೊತ್ತಾಯ್ತಾ? ಇದು ಸಮೀಕರಣ 2. ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡಾಗ 9x - 2y 7 ಇದು ಸಮೀಕರಣ 2 ಅಂತ ತೊಗೊಳ್ತೀವಿ. ನೋಡಿ, ಸಮೀಕರಣ 1ನ್ನು 3ರಿಂದ ಗುಣಿಸಬೇಕು. ಸಮೀಕರಣ 1ನ್ನು 3ರಿಂದ ಗುಣಿಸಿದಾಗ x ನ ಸಹಗುಣಕಗಳು ಸಮಗೊಳಿಸ್ಬೇಕು. x ನ ಸಹಗುಣಕಗಳನ್ನ ಸಮಗೊಳಿಸ್ತೀವಿ. ಆಗ 3ರಿಂದ ಗುಣಿಸಿದಾಗ ನಮ್ಮ ಸಮೀಕರಣ ಏನು ಬರುತ್ತೆ ಅಂದರೆ
ನೋಡಿಲ್ಲ, 3ರಿಂದ ಗುಣಿಸಿದಾಗ 9x ಮೈನಸ್ 15y = 12. ಇಲ್ಲಿ ನೋಡಿ ಸಮೀಕರಣ 2 ಮತ್ತು ಸಮೀಕರಣ 3 ನೋಡ್ಕೊಳ್ಳಿ. 9x ಸೇಮ್ ಬರುತ್ತೆ. ಸಮೀಕರಣ 3ರಿಂದ ಸಮೀಕರಣ 2 ಕಳೆದಾಗ ನಮಗೇನು ಬರುತ್ತೆ ಅಂತಂದ್ರೆ 9x ಮೈನಸ್ 15y = 12 ಸಮೀಕರಣ 3. ಸಮೀಕರಣ 2 9x ಮೈನಸ್ 2y = 7. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕಳೆದಾಗ ಅಂದಾಗ ಸಮೀಕರಣ 2ರ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಇಲ್ಲಿ +9 ಇರೋದು -9x ಆಗುತ್ತೆ. ಇಲ್ಲಿ -2y ಇರೋದು +2y ಆಗುತ್ತೆ. ಇಲ್ಲಿ +7 ಇರೋದು -7 ಆಗುತ್ತೆ. ಆಗ +9x -9x ಕ್ಯಾನ್ಸಲ್ ಆಗುತ್ತೆ. -15yನಲ್ಲಿ +2y ಕಳೆದ್ರೆ -13y ಉಳಿಯುತ್ತೆ. =12ರಲ್ಲಿ 5 ಕಳೆದ್ರೆ ಇನ್ನು 7 ಬರುತ್ತೆ. ಈಗ -13y = 5 ಆಯಿತು. y ಏನಾಗುತ್ತೆ ಅಂದರೆ -5/13 ಆಗುತ್ತೆ. ನೋಡಿ, y -5/13 ಅನ್ನೋದನ್ನು ಸಮೀಕರಣ 1ರಲ್ಲಿ ಆದೇಶವನ್ನು ಮಾಡಿದಾಗ ನಮಗೇನು ಬರುತ್ತೆ ಅಂದರೆ 3x ಮೈನಸ್ 5 ಇಂಟು -5/13 = 4 ಬರುತ್ತೆ. 3x ಮೈನಸ್ 5 ಇಂಟು -5/13 = 4 ಸಮೀಕರಣ 1 ಆಗುತ್ತೆ. ಓಕೆ, ಆಗ y -5/13 ಅನ್ನೋ ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3x ಮೈನಸ್ 5 ಇಂಟು -5/13 = 4 ಬರುತ್ತೆ. ಆಗ 3x ಪ್ಲಸ್ 25/13 = 4 ಆಗುತ್ತೆ. ಆಗ ನಾವು ಲಾಸವನ್ನು ತಗೊಂಡಾಗ ಓಕೆ 13 ಇಂಟು 3 39x ಪ್ಲಸ್ 25 = 13 ಇಂಟು 4 52. ಈಗ 39x ಓಕೆ ಪ್ಲಸ್ 25 ಇಂದ ಈ ಕಡೆ ಕಳಿಸಿ 52 ಮೈನಸ್ 25 ಆಗುತ್ತೆ. 39x 27 ಬರುತ್ತೆ. ಆಗ x 27/39 3ರಿಂದ ಭಾಗಿಸಿ 3 13 ಆಗ x ಎಷ್ಟು ಬರುತ್ತೆ ಅಂತಂದ್ರೆ 9/13 ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, x/2 ಪ್ಲಸ್ 2y/3 -1 ಮತ್ತು x ಮೈನಸ್ y/3 = 3. ಇದನ್ನು ವರ್ಧಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಪ್ರಶ್ನೆ. ವಿದ್ಯಾರ್ಥಿಗಳು ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಸಮೀಕರಣಗಳನ್ನು ಗೊತ್ತಾಯ್ತಾ ಹೇಳ್ತಿರೋದು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 6ರಿಂದ ಗುಣಿಸ್ತಾ ಇದ್ದೀನಿ. ಅವಾಗ ಏನು ಬರುತ್ತೆ ನಮ್ಮ ಸಮೀಕರಣ 6ರಿಂದ ಗುಣಿಸಿದಾಗ ಸಮೀಕರಣ 1 ಅಂತಂದರೆ ನೋಡಿ 3x ಪ್ಲಸ್ ಓಕೆ 4y = -6. ಇದನ್ನು ಸಮೀಕರಣ 1 ಅಂತ ಕರಿತಾ ಇದ್ದೀನಿ. ಗೊತ್ತಾಯ್ತಾ? ಇವಾಗ ಸಮೀಕರಣ 2 ಇದೆ ಅಲ್ವಾ, x ಮೈನಸ್ y/3 = 3 ಇದೆ ಅಲ್ವಾ, ಇದನ್ನು 3ರಿಂದ ಗುಣಿಸ್ತಾ ಇದ್ದೀನಿ. ಹಾಗೇನು ಬರುತ್ತೆ ಸಮೀಕರಣ ಅಂತಂದರೆ 3x ಮೈನಸ್ y = 9 ಬರುತ್ತೆ. ಸಮೀಕರಣ 2ರಿಂದ ಸಮೀಕರಣ 1 ಕಳೆದಾಗ 3x ಪ್ಲಸ್ 4y = -6, 3x ಮೈನಸ್ y = 9. ಇಲ್ಲಿ n ಕಳೆದಾಗ ಅಂದಾಗ ಎರಡನೇ ಸಮೀಕರಣದ ಚಿಹ್ನೆಗಳು ಚೇಂಜ್ ಆಗ್ತವೆ. +3x ಇರೋದು -3x ಆಗುತ್ತೆ. ಇದು -y ಇರೋದು +y ಆಗುತ್ತೆ. ಇದು +9 ಇರೋದು -9 ಆಗುತ್ತೆ. ಈಗ +3x -3x ಕ್ಯಾನ್ಸಲ್ ಆಗುತ್ತೆ. ಈಗ +y +4y ಏನಾಗುತ್ತೆ +5y ಆಗುತ್ತೆ. ಎರಡು ಮೈನಸ್ ಇದಲ್ಲ, -9 -6 ಎರಡು ಒಂದೇ ಚಿಹ್ನೆ ಒಂದೇ ಕೂಡಬೇಕು. -9 -6 -15 ಆಗುತ್ತೆ. ದೇರ್ಫೋರ್ y ಓಕೆ -15/5 y -3 ಆಗುತ್ತೆ. -3 ಆಗುತ್ತೆ. ಓಕೆ, ದೇರ್ಫೋರ್ y -3 ಅನ್ನೋದನ್ನು ನಾವು ಸಮೀಕರಣ 1ರಲ್ಲಿ ಆದೇಶವನ್ನು ಮಾಡ್ತೇವೆ. ಆಗೇನಾಗುತ್ತೆ ನಮಗೆ 3x ಪ್ಲಸ್ 4 ಇಂಟು -3. ಯಾಕೆ ಅಂತಂದರೆ ಇಲ್ಲಿ y 4y ಅಂತಿತ್ತಲ್ವ, ಅಲ್ಲೇನು ಮಾಡ್ತಾಯಿದ್ವಿ ಅಂದರೆ -3 ಹಾಕ್ತಾಯಿದ್ವಿ. ಓಕೆ, -3 -6. ಈಗ ಅದನ್ನು ಸುಲಭೀಕರಣ ಮಾಡ್ತಾ ಹೋದಾಗ 3x ಪ್ಲಸ್ ಇಂಟು ಮೈನಸ್ 4 3 12 -6 ಆಯಿತು. ದೇರ್ಫೋರ್ ಇವಾಗ ಏನಾಗ್ತದೆ ಅಂತಂದರೆ 3x -12 -6. ಓಕೆ, ಪ್ಲಸ್ -12 ಇಂದ ಈ ಕಡೆ ವರ್ಗಾವಣೆಯನ್ನು ಮಾಡಿಕೊಟ್ರೆ +12 ಆಗುತ್ತೆ. ಆಗ 3x -6 +12. ಅವಾಗ ಇನ್ನೂ ಉಳಿದಿರೋದೆಷ್ಟು -6 +12 ಕಡೆ ಇನ್ನು 6 ಉಳಿಯುತ್ತೆ. ದೇರ್ಫೋರ್ 3x 6 ಬರುತ್ತೆ. ದೇರ್ಫೋರ್ x ಏನಾಗುತ್ತೆ ಅಂತಂದರೆ 6/3 ಮಾಡ್ಕೋಬೇಕು. x 6/3. ಓಕೆ, 3 ಅಂದರೆ 3 2 x 2. ದೇರ್ಫೋರ್ ಆದ್ದರಿಂದ x 2 ಮತ್ತು y 3 ಈ ಸಮೀಕರಣದ ಉತ್ತರಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ, ಈ ಥರ ವರ್ಬಲ್ ಪ್ರಶ್ನೆನ ನಿಮಗೆ ಎಕ್ಸಾಮಲ್ಲೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಈ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಳ್ಳಿ.
ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡು ಹಿಡಿಯಿರಿ ಅಂತಿದೆ. ಇದೇ ಅವುಗಳಿಗೆ ಪರಿಹಾರ. ನಾವು ಕಂಡು ಹಿಡಿತಾ ಹೋಗೋಣ. ಗೊತ್ತಾಗುತ್ತಲ್ಲ ಹೇಳ್ತೀವಿ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ. ಪ್ರಶ್ನೆ ಹಿಂಗಿದೆ, ಈ ಕೆಳಗಿನ ಸಮಸ್ಯೆಗಳಿಗೆ ಏನು ಮಾಡಬೇಕು ಅಂತಂದರೆ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಸ್ಬೇಕು. ಫಸ್ಟು ಆ ಥರ ರಚಿಸಬೇಕು. ಆಮೇಲೆ ವರ್ಜಿಸುವ ವಿಧಾನದಿಂದ ಅವಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಬೇಕು. ನೋಡ್ಕೊಳ್ಳಿ, ಒಂದು ಪ್ರಶ್ನೆ. ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿದರೆ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ. ಆ ಭಿನ್ನರಾಶಿ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನರಾಶಿ ಯಾವುದು? ಅರ್ಥ ಆಗುತ್ತಾ ಹೇಳ್ತಿರೋದು? ನೋಡ್ಕೊಳ್ಳಿ, ಆ ಭಿನ್ನರಾಶಿಯು x/y ಆಗಿರಲಿ ಅಂತ ತಗೊಳ್ಳಿ. ಆ ಭಿನ್ನರಾಶಿನ ಏನಂತ ತಗೊಳ್ತೀರಾ? x/y ಆಗಿರಲಿ. ಆ ಭಿನ್ನರಾಶಿಯು x/y ಆಗಿರಲಿ. ಓಕೆ, ಪ್ರಶ್ನೆ ಪ್ರಕಾರ ಏನು ಮಾಡಬೇಕು? ಆ ಭಿನ್ನರಾಶಿಗೆ ಅಂಶದಲ್ಲಿ ಒಂದನ್ನು ಸೇರಿಸಬೇಕು, ಛೇದದಿಂದ ಒಂದನ್ನು ಕಳಿಬೇಕು. ಗೊತ್ತಾಗುತ್ತಾ ಹೇಳ್ತೀವಿ? ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಬರುತ್ತೆ? 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1. ಗೊತ್ತಾಗುತ್ತೆ. ಇವಾಗ x+1 / y+1 -1 ಆ ಕಡೆ ಕಳಿದ್ರೆ +1 ಆಗುತ್ತೆ. ದೇರ್ಫೋರ್ ಈಗ ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ x+1 / y - 1 2. ಈಗ x+1 y - 1 ಆಗುತ್ತೆ. ಇದು 1 ಬಿಡಿ, ಇದು 1, 2 ಇರೋಕ್ಕೆ ಚಾನ್ಸ್ ಇಲ್ಲ, ಅದು 1 ಆಗುತ್ತೆ. ಓಕೆ, ಇವಾಗ x - y ಏನಾಗುತ್ತೆ ಅಂದರೆ +1 - 1 ಆ ಕಡೆ ಹೋಗುತ್ತೆ, -x ಈ ಕಡೆ ತಗೊಂತೀವಿ. ಇವಾಗ x - y -2 ಸಮೀಕರಣ 1. ಪ್ರಶ್ನೆ ಪ್ರಕಾರ x/y+1 1/2 ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ಅರ್ಥ ಆಗುತ್ತೆ ಇರ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿದರೆ ಅದು 1/2 ಆಗುತ್ತದೆ. ಭಿನ್ನರಾಶಿ ಏನು? x/y, ಅದಕ್ಕೆ ಛೇದ y +1 ಸೇರಿದ್ರೆ ಅದು 1/2 ಆಗುತ್ತೆ. ಈಗ ಹೊರ ಗುಣಕರವನ್ನು ಮಾಡಿಕೊಂಡ್ರೆ 2 × x 2x y+1 ಬರುತ್ತೆ. ಇವಾಗ 2x ಮೈನಸ್ +y ಮೈನಸ್ಸು ಈ ಕಡೆ ತಗೊಳ್ಳಿ, -y 1 ಆಗುತ್ತೆ. 2x - y 1. ಇವಾಗ 2x - 1 1 ಆಗುತ್ತೆ. ಸಮೀಕರಣ 2ರಿಂದ ಸಮೀಕರಣ 1 ಕಳಿಬೇಕು. ಸಮೀಕರಣ 2ರಿಂದ ಏನು ಮಾಡಬೇಕು? ನಾವು ಸಮೀಕರಣ 1 ಕಳಿಬೇಕು. ದೇರ್ಫೋರ್ x - y -2 ಆಗುತ್ತೆ. ದೇರ್ಫೋರ್ 2x - y 1 ಆಗುತ್ತೆ. ಇವಾಗ ನಾವು ಕಳೆದಾಗ ಏನಾಗುತ್ತೆ ಅಂತಂದರೆ ಈ y ಕ್ಯಾನ್ಸಲ್ ಆಗುತ್ತೆ, ಚಿಹ್ನೆಗಳು ಬದಲಾವಣೆ ಆಗುತ್ತೆ. -2x ಆಗುತ್ತೆ, ಇದು +y ಆಗುತ್ತೆ, -1 ಆಗುತ್ತೆ. ಇವಾಗ -x -3 ಬರುತ್ತೆ. 2 ಕಡೆ ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. x 3 ಆಗುತ್ತೆ. x 3 ಸಮೀಕರಣ 1ರಲ್ಲಿ ಆದೇಶದಾಗ ನಮ್ಗೆ ಏನಾಗುತ್ತೆ ಅಂತಂದರೆ 3 - y -2. ದೇರ್ಫೋರ್ y -2 -3 +y 3 -3 ಆಗುತ್ತೆ. -y ಏನಾಗುತ್ತೆ? -5 ಆಗುತ್ತೆ. ಮೈನಸ್ ಕಿಟ್ ಕ್ಯಾನ್ಸಲ್ ಆಗುತ್ತೆ. y 5 ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? y 5. ದೇರ್ಫೋರು ಭಿನ್ನರಾಶಿ ಏನಾಗುತ್ತೆ ಅಂತಂದರೆ ಭಿನ್ನರಾಶಿ 3/5. ಭಿನ್ನರಾಶಿ 3/5 ಆಗುತ್ತೆ. ಭಿನ್ನರಾಶಿ 3/5 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಕೇಳಿದರು. ಗೊತ್ತಾಯ್ತಾ ಹೇಳ್ತಿರೋದು? ಓಕೆ, ನೂರಿಯ ವಯಸ್ಸನ್ನು x ಆಗಿರಲಿ ಅಂತ ತಗೊಳ್ಳಿ, ಅವಾಗ ಸೋನುವಿನ ವಯಸ್ಸನ್ನು y ಆಗಿರಲಿ ಅಂತ ತಗೊಳ್ಳಿ. ಪ್ರಶ್ನೆ ಪ್ರಕಾರ ನೀವೇನು ಮಾಡಬೇಕು ಅಂತಂದರೆ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿಗಿಂತ 3 ಪಟ್ಟು ಅಂತ ಹೇಳಿದ್ರಲ್ವ, ಆ ಪ್ರಕಾರ ತಗೊಳ್ಳೋದಾದ್ರೆ ನೀವೇನು ಮಾಡಬೇಕು ಅಂತಂದರೆ x - 5 3 × y - 5 ಆಗುತ್ತೆ. ಓಕೆ, ಇವಾಗ ಇಂಟು ಅಂತಂದರೆ ಬ್ರಾಕೆಟಿಂದ ಇಂಟು ಅಂತ ಅರ್ಥ. x - 3y 10. ಈಗ ಸಮೀಕರಣ 1 ಆಯಿತು. ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿಕೊಂಡ್ರೆ x + 10y 2 × y + 10 ಆಗುತ್ತೆ. ಇದು ಮತ್ತೆ ಸುಲಭೀಕರಣ ಮಾಡಿಕೊಂಡ್ರೆ x - 2y 10 ಆಯಿತು. ಸಮೀಕರಣ 2 ಆಯಿತು. ಈಗ ಸಮೀಕರಣ 2ರಿಂದ ಸಮೀಕರಣ 1 ಕಳೆದಾಗ ನಮಗೇನಾಗುತ್ತೆ? x - 3y -10 ಆಗುತ್ತೆ. ಸಮೀಕರಣ 1. ಸಮೀಕರಣ 2 x - 2y 10 ಸಮೀಕರಣ 2. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲೇನು ಮಾಡಬೇಕು ಅಂತಂದರೆ ಎರಡನೇ ಸಮೀಕರಣದ ಚಿಹ್ನೆಗಳು ಏನಾಗ್ತವೆ? ಬದಲಾವಣೆ ಆಗ್ತವೆ. ಆಗ +x ಇರೋದು -x ಆಗುತ್ತೆ, -2y ಇರೋದು +2y ಆಗುತ್ತೆ. ಓಕೆ, -10 +10 ಇರೋದು -10 ಆಗುತ್ತೆ. ಆಗ x ಕ್ಯಾನ್ಸಲ್ ಆಗುತ್ತೆ.
ಈಗ -3x -3y ಪ್ಲಸ್ 2y ಕಳೆದ್ರೆ -y ಬರುತ್ತೆ. -y -20 ಆಗುತ್ತೆ. y -2 ಕಡೆ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. y 20 ಆಯಿತು. y 20 ಎಂಬುದು ಸಮೀಕರಣ 1ರಲ್ಲಿ ಆದೇಶದಾಗ ನಮಗೇನಾಗುತ್ತೆ ಅಂದರೆ x - 60 -10 ಆಗುತ್ತೆ. ದೇರ್ಫೋರ್ x 50 ಆಯಿತು. ಆದ್ದರಿಂದ ನೂರಿಯ ವಯಸ್ಸು 50, ಸೋನುವಿನ ವಯಸ್ಸು 20 ವರ್ಷಗಳು ಆಯಿತು. ವಿದ್ಯಾರ್ಥಿಗಳು, ನಿಮಗೆ ಒಂದಿಷ್ಟು ಹೋಮ್ವರ್ಕ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದೊಂದು ಹೋಮ್ವರ್ಕು. 2 ಅಂಕೆ ಒಂದು ಸಂಖ್ಯೆಯ ಮೊತ್ತ 9, ಅದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗಿರ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. 2 ಅಂಕೆ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ 9, ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿದು ಹೋಮ್ವರ್ಕ್ ಪ್ರಶ್ನೆ. ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಇವಾಗ ವರ್ಜಿಸುವ ವಿಧಾನವನ್ನು ಕಲಿತಿದ್ದೀರಾ. ಅದು ನನಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಹಾಗೆ ಇದನ್ನು ಕೂಡ ನೋಟ್ಸ್ ಕೂಡ ಮಾಡ್ತಾ ಹೋಗಬೇಕು. ಈ ವಿಡಿಯೋ ನೋಡಿದ ಮೇಲೆ ನೋಟ್ಸ್ಗಳನ್ನು ಜೊತೆಗೆ ಮಾಡ್ಕೊಳ್ಳಿ. ಆಮೇಲೆ ವರ್ಜಿಸುವ ವಿಧಾನವನ್ನು ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಪ್ರಶ್ನೆನ ಹೋಮ್ವರ್ಕಲ್ಲಿ ಕಳಿಸಿ. ಓಕೆ, ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.